ಆಧಾರವಾಗಿಟ್ಟುಕೊಂಡು ನಿಮ್ಮೆಲ್ಲರಿಗೆ ಹೇಳಿದ್ದಾರೆ. ಮನುಷ್ಯ ಜನ್ಮ ಯಾವುದಕ್ಕೆ ಬಂದದ ಅನ್ನೋದನ್ನು ದೃಷ್ಟಾಂತ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರ್ಥಂ ಇದಂ ಶರೀರಂ ಹೇಳ್ತಾರ. ಪರೋಪಕಾರಾಯ ಫಲಂತಿ ವೃಕ್ಷ, ಗಿಡ ಮರಾದಿಗಳದಾವ. ಈ ಗಿಡ ಮರಾದಿಗಳು ಪರಮಾತ್ಮ ಯಾವುದಕ್ಕೋಸ್ಕರವಾಗಿ ಕೊಟ್ಟಿದ್ದಾನಂದ್ರೆ ಪರರ ಉಪಕಾರಾರ್ಥವಾಗಿ ಅದಾವ. ಅಷ್ಟೇ ಅಲ್ಲ, ಬರೀ ಫಲವನ್ನು ಅಷ್ಟೇ ಕೊಡುವುದಿಲ್ಲ ಅವು. ಗಿಡ ಮರಾದಿಗಳು ನೋಡಿಲ್ಲ, ಆಕ್ಸಿಜನ್ ಸಹಿತ ಕೊಡ್ತಾ ಇದ್ದಾವ. ನಡು ಕೊರೋನಾದಾಗ ನೋಡಿಲ್ಲ, ಆಕ್ಸಿಜನ್ ಇಲ್ಲಾರ್ಕೆ ಎಷ್ಟೋ ಜನ ಸತ್ತು ಹೋದ್ರು. ಗಿಡ ದೊಡ್ಡ ದೊಡ್ಡ ಎಷ್ಟು ದೊಡ್ಡ ಗಿಡ ಹಚ್ತಾವಲ್ಲ ಅಷ್ಟು ಆಕ್ಸಿಜನ್ ಮನುಷ್ಯಾಗ ಹೆಚ್ಚು ಕೊಡ್ತಾವಂತವ. ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಗಿಡಗಳನ್ನೆಲ್ಲ ಕಡಿದು ಬಯಲು ಮಾಡತ್ತೀವಿ. ಆದರೆ ಗಿಡಾದಿಗಳು ಮರಾದಿಗಳು ಏನು ಮಾಡ್ತಾ ಇದ್ದಾವಂದ್ರೆ ಫಲವನ್ನು ಕೊಡಲಾರದೆ ಮನುಷ್ಯನಿಗೆ ಅವಶ್ಯವಾಗಿರತಕ್ಕಂಥ ಆಕ್ಸಿಜನ್ ಕೊಡ್ತಾ ಇದ್ದಾವೆ. ವಿಜ್ಞಾನ ಪ್ರಕಾರವಾಗಿ ನೋಡಿದ್ರೆ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೋತಾ ಇದ್ದಾವೆ. ನಮಗೆ ಏನು ಕೊಡ್ತಾ ಇದ್ದಾವೆ ಅಂದ್ರೆ ಆಕ್ಸಿಜನ್ ಕೊಡ್ತಾ ಇದ್ದಾವೆ. ನೋಡಿಲ್ಲ, ಆಕ್ಸಿಜನ್ ಇದಾರ್ಕೆ ಎಷ್ಟೋ ಜನ ಸತ್ತು ಹೋದ್ರೆ ಕೊರೋನಾದಾಗ. ಒಂದು ಗಿಡ, ಒಂದು ಆಲದ ಮರ, ದೊಡ್ಡದಾದಂಥ ಆಲದ ಮರ ಎಷ್ಟೋ ಲೀಟರ್ ಗಟ್ಟಲೆ ಆಕ್ಸಿಜನ್ ಕೊಡ್ತೈತೆ ಅಂತ. ಅಂಥ ಗಿಡಾದಿಗಳನ್ನ ನಾವೇನು ಮಾಡತ್ತೇವೆ, ಮರಾದಿಗಳನ್ನ ಕಡಿತಾ ಇದ್ದೀವಿ. ಆ ಮರಗಳು ಯಾರಿಗೋಸ್ಕರವಾಗಿದಾವಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷ, ಇನ್ನೊಬ್ಬರ ಸಲುವಾಗಿ ಅದಾವ. ಇನ್ನೊಬ್ಬರಿಗೆ ನೆರಳನ್ನ ಕೊಡ್ತಾ ಇದ್ದಾವ. ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದಾವ, ಹಣ್ಣನ್ನು ಕೊಡ್ತಾ ಇದ್ದಾವ. ಇನ್ನೊಬ್ಬರಿಗೆ ನೆರಳನ್ನು ಕೊಡ್ತಾ ಇದ್ದಾವ. ನೀ ಯಾರಿಗೇನು ಕೊಟ್ಟಿದ್ದೀ ಕೇಳ್ತಾರವ್ರು ಸುಭಾಷಿತಕಾರರು. ನೀ ಯಾರಿಗೇನು ಕೊಟ್ಟಿದ್ದೀ? ಜಡವಾದ ಮರ ಏನು ಮಾಡ್ತದ ಅಂದ್ರೆ ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ. ನೀ ಹುಟ್ಟಿದ ಈನಿಂದ ಇಲ್ಲಿ ಪರ್ಯಂತರವಾಗಿ ನೀ ಬದುಕಿದಿಲ್ಲ, ನೀ ಯಾರಿಗೆ ಉಪಕಾರವನ್ನು ಮಾಡಿದಿಪ್ಪ? ನೀ ಯಾರಿಗೆ ಒಳ್ಳೆಯದನ್ನು ಮಾಡಿದಿ? ನಿನ್ನಷ್ಟಕ್ಕೆ ನೀ ಬದುಕಿದಿ. ನಿನ್ನಷ್ಟಕ್ಕೆ ನೀ ಬದುಕಾಕ ಮನುಷ್ಯ ಜನ್ಮ ಬಂದಿಲ್ಲ. ನಮ್ಮಷ್ಟಕ್ಕೆ ನಾವು ಬದುಕಬೇಕಾದ್ರೆ ನಾಯಿ ಸಹಿತ ಒಂದು ರೊಟ್ಟಿ ಹಾಕಿದ್ರೆ ಮನೆ ಕಾವಲ ಮಾಡ್ತೈತಿ. ನೀ ಯಾರಿಗೇನು ಮಾಡಿದಿ ಕೇಳ್ತಾರವರು. ಅವ್ರು ಕೇಳಿದ್ ನಾ ಕೇಳತ್ತನ, ಮತ್ತು ನಂದೇನು ಸ್ವಂತದ್ದಲ್ಲ. ಎಂಥ ಪಶು ಪಕ್ಷಾದಿಗಳದಾವ, ಅದಾವಿಲ್ರಿ? ನಾಯಿ ನೋಡ್ಬೇಕಾರ ನಾಯಿ ಏನು ಮಾಡ್ತದ? ನೀವು ಒಂದು ರೊಟ್ಟಿ ಹಾಕಿರಂದ್ರೆ ಅದು ತನ್ನ ಡ್ಯೂಟಿ ಮಾಡ್ತೈತಿ. ನಿಮ್ಗೊಂದು ರೊಟ್ಟಿ ಹಾಕ್ರಿ ನೋಡ್ನು, ರೊಟ್ಟಿ ಹಾಕಿದವ್ರಿಗೆ ತಿರುಗಿಗಳು ಮಂದದಾರಿಗೆ. ಮನುಷ್ಯ ಅರಿವಿನ ಜನ್ಮ ಬಂದದ. ಅದನ್ನೇ ಸುಭಾಷಿತಕಾರ ಹೇಳ್ತಾ ಇದ್ದಾರೆ ಇವತ್ತು. ಪರೋಪಕಾರಾಯ ಫಲಂತಿ ವೃಕ್ಷ, ಗಿಡ ಮರ ಆದಿಗಳು ನೆರಳು ಕೊಡುದಿಲ್ಲ, ಹಣ್ಣು ಕೊಡುದಿಲ್ಲ ಅಂದ್ರೂ ಸಹಿತ ನಿಮ್ಗೆ ಉರೋಲ್ಕರಿ ಉಪಯೋಗ ಆಗ್ತಾ ಇದ್ದಾವ. ನೀ ಯಾರಿಗೆ ಉಪಯೋಗ ಆಗಿದಿ? ನೀನು ಯಾರಿಗಾದೇಲೆ ಮಾನವ. ಆಕಳು ಕೇಳ್ತೈತೆ ಅಂತ ನಮಗೆ. ನೀ ಯಾರಿಗಾದೆ? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ. ನೀನು ಯಾರಿಗಾದೆ? ನಿಂದು ತಟ್ಟಾಕರೆ ಬರ್ತೈತೋ, ಇಡಾಕರೆ ಬರ್ತೈತೋ, ಏನು ಮಾಡಕ್ಕೆ ಬರ್ತೈತೋ? ಆಕಳು ಕೇಳ್ತದ ನಮ್ಮನ್ನ. ನೀನು ಯಾರಿಗಾದೆ? ಅವ ತನು ನಾನು ಯಾರಿಗಾದ್ನೆ ತನ್ನ. ನೋಡ್ಬೇಕಾದ್ರೆ ಆಕಳು ಕೇಳ್ತದ ನಮ್ಮನ್ನ. ಪೂರ್ವದಲ್ಲಿ ಪೂಜ್ಯರು ಚಂದ ಹೇಳ್ರು, ನಾವು ಬರೀ ಲಾಭವನ್ನು ನೋಡ್ತಾ ಇದ್ದೇವೆ ಪುಣ್ಯಾತ್ಮರೇ. ಕನೇರಿ ಮಠ ಸ್ವಾಮಿಗಳು ಅದಾರ, ನೋಡ್ಬೇಕು ಅವ್ರು ಮೊಬೈಲ್ ಬರೀ ಅದನ್ನೇ ಹೇಳ್ತಾರೆ. ಜರ್ಸಿ ಆಕಳ ಹಾಲು ತಿನ್ನೋದಕ್ಕಿಂತ ಹಂಗೆ ಇರೋದು ಪಾಡತ್ತೆ. ಯಾಕೆ? ಜರ್ಸಿ ಆಕಳ ಹಾಲು ತಿಂದಾರ ಮುಂದೆ ಮಕ್ಕಳು ಆಗೋದಿಲ್ಲ. ಎಚ್ಚರ ಮತ್ತು ಈಗ ತನ್ನ ಮತ್ತು ಆಗ ಆ ದವಾಖಾನೆ ಈ ದವಾಖಾನೆ ಹೋಗಬೇಡ್ರಿ. 100 ಜರ್ಸಿ ಆಕಳು ಸಾಕೋದಕ್ಕಿಂತ 1 ಜವಾರಿ ಆಕಳ ಸಾಕಿರ್ತಾರ. ಎಲ್ಲ ಉಪಯೋಗ ಬರ್ತೈತ್ರಿ. ಎಂತೆಂಥ ರೋಗದರ ಮೂತ್ರದಿಂದ ಉಪಯೋಗ ಆಗ್ತಾ ಇದಾವ. ಯಾಕೆ? 36 ಕೋಟಿ ದೇವತೆಗಳು ಆಕಳಾಗದಾವಂತ. ಅಂಥ ಆಕಳ ಕಟ್ಟಕರಿ ಕೊಡ್ತೀರಿ, ಸುಖ ಆಗ್ತೈತೆ ನಿಮ್ಗೆ? ಎಲ್ಲ ಉಪಯೋಗ ಇರುತ್ತಾನ. ಅಟ್ಟ ಈಗ ವಯಸ್ಸಾಗೈತ್ರಿಪ್ಪ, ಆಯಿ ಮುತ್ತಳು ಮನ್ಯಾಗ ಅದಾರ, ನಿಮ್ಮಿಂದ ಏನಾಗುದಿಲ್ಲತ್ತ ಎಲ್ಲರೇ ಬಿಡಾಕೆ ಬರ್ತೈತೇನು? ಬಿಡಾತಾರ ಬಿಡೋದ್ನು.
ಅನಾಥಾಶ್ರಮ ಕಳ್ಸತ್ತಾರ. ಮತ್ತೇನು ಇಂಥ ಕಾಲ ಬಂದಾವೀಗ. ಏನು ಪರರಿಗೆ ಉಪಕಾರವನ್ನು ಮಾಡಕ್ಕೆ ಬಂದಿದ್ದೀರಿ? ಅದಕ್ಕಾಗಿ ಅಂತಾರೆ ಅವರು, ಮನುಷ್ಯ ಜನ್ಮ ಬಂದದ ಅಂದ್ಬಳಕ ಗಿಡ ಮರಾದಿಗಳು ಏನು ಮಾಡ್ತಾ ಇದಾವೆ? ಫಲವನ್ನು ಕೊಡ್ತಾ ಇದ್ದಾವೆ, ನೆರಳನ್ನು ಕೊಡ್ತಾ ಇದ್ದಾವೆ, ಹಣ್ಣನ್ನು ಕೊಡ್ತಾ ಇದ್ದಾವೆ, ಏನೆಲ್ಲ ಕೊಡ್ತಾ ಇದ್ದಾವೆ. ನೀ ಯಾರಿಗೇನು ಕೊಟ್ಟಿದಿ? ಆಕಳು ಕೇಯ್ತಂತದ, ನೀ ಯಾರಿಗೆ ಅದಿ? ನಾ ಏನು ಮಾಡ್ತಾನು? ನನ್ನ ಸಗಣಿಯಿಂದ ಉಪಯೋಗ ಆಗ್ತದ? ಇಲ್ಲ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುಳ್ಳಾದೆ. ಕುಳ್ಳು ಹಸ್ತಿದ್ರು ನೋಡಿಲ್ಲ, ಆಗ ಹಸ್ತಿದ್ರು, ಈಗ ಹಸ್ತಾ ಇರಲಿಲ್ಲ ಆಂಬಲ್. ಮತ್ತು ಮೋದಿ ಗ್ಯಾಸ್ ಕೊಟ್ಟಾನೆ ಎಲ್ಲರಿಗೂ. ಇನ್ನು ಮುಂದೆ ಕುಳ್ಳು ಅಂದರೆ ಏನು ಅನ್ನೋ ಪ್ರಸಂಗ ಬರ್ತೈತಿ ಆಂಬಲ್ ಅನ್ನತನ್ನ ಬಂದೈತಿ. ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ. ಆಕಳ ಸಗಣಿಯಿಂದ ವಿಭೂತಿಯನ್ನು ಮಾಡ್ತಾ ಇದ್ದಾರೆ. ನೋಡಿರ್ಬೇಕು ನೀವು ಶಿವ ಮಂದಿರದಾಗ. ನೀವು ನಿಮ್ಮದು ಯಾರಿಗಾರ ಏನಾರು ಉಪಯೋಗ ಆಗೈತೇನಾ? ಅಷ್ಟು ಹೊಲಸೈತಿದ ಶರೀರ. ಅದಕ್ಕಾಗಿ ಹೇಳ್ರ ಶ್ರೀಮನ್ ನಿಜಗುಣ ಶಿವಗಳು, ಕೆಡತಕ್ಕಂಥ ಶರೀರದ ಸಫಲತೆ ಯಾವುದು? ದಿನಕ್ಕೆ ದಿನ ಅನ್ನಂಗೆ ಕೆಡ್ತದ್ಲೆ. ಈ ಬೇಸಿಗೆ ದಿವ್ಸದಾಗ ನೋಡ್ಬೇಕಾರೆ ಇಂದ ಅಕ್ಕಿ ಹಾಕ್ರಿ, ನಾ ಸಂಜೆ ಒಟ್ಟಿಗೆ ಅಂದ್ರೆ ಅನ್ನ ಕೆಟ್ಟ ನಾರ್ತಿರ್ತೈತಿ. ಅದನ್ನು ನೋಡಾಕ ವಾಸ ಸಹಿತ ಬರೋಣ ಹೊಲಸು ನಾರ್ತಿರ್ತೈತಿ. ಅಂಥ ಅನ್ನದಿಂದ ಹುಟ್ಟಿರತಕ್ಕಂಥ ಈ ಶರೀರ ಇದು ಚಲೋ ಇರ್ತೈತಿ ಅಂದ್ರೆ ನೀವು ಇದು ಸುಮಾರು ಐತೆ ಅಂದ್ರೂ ಸಹಿತ ಇದರಿಂದ ಚಲೋ ಕೆಲಸ ಮಾಡಕ್ಕೆ ಬರ್ತೈತೆ ಅವರು. ನೀನು ಮಾಡು, ಪರರಿಗೆ ಹಿತವನ್ನುಂಟು ಮಾಡು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡು. ನೀನು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತಾರೆ ಮಾಡು. ಮನುಷ್ಯನಾಗನು ಸರ್ವೇ ಜನ ಸುಖಿನೋ ಭವಂತು. ಇಟ್ಟು ಅನ್ನಕ್ಕೆ ಬರೋದಿಲ್ಲ. ನಿಂತ ಯಾಕೆ ಯಾರೋ ತ್ರಾಸು ತೊಗೊಂಡು ಬಂದ್ರೆ ತೀರಿ ಪಾಪ ಬಡತನ ಐತಿ, ತ್ರಾಸ ಐತಿ, ನಿಮಗೇನು ಕೊಡೋಕ್ಕಾಗಲಿಲ್ಲ ಅಂದ್ರೂ ಸಹಿತ ಒಂದೆರಡು ಚಲೋ ಮಾತಲ್ಲಿ ಬರ್ತಾವಿಲ್ಲ. ಏನೋ ಪಾಪ ತ್ರಾಸಲಿ ಏನೋ ತೊಡ್ಕೊಳಕ್ಕೆ ಬಂದಾರ. ಅದ್ರಾಗ ಹೆಣ್ಮಕ್ಳಿಗೆ ತ್ರಾಸ ಆತಂದ್ರೆ ಒಬ್ರಿಗೊಬ್ರಿಗೆ ಹೇಳಿದಾಗ ಸಮಾಧಾನ ಆಗ್ತೈತ್ರಿ. ಅದು ಹೇಳಿಲ್ಲ ಅಂದ್ರೆ ಗಂಟು ತುಂಬಿ ಬಂದಿರ್ತೈತಿ. ಅವ್ರು ಏನೋ ಹೇಳಕ್ಕೆ ಬಂದಾರತ್ತ ತಿಳಿರಾಗ ಒಂದೆರಡು ಚಲೋ ಮಾತರೆ ಬರ್ತಾವಿಲ್ಲೋ. ಪರಮಾತ್ಮ ಬಾಯಿ ಕೊಟ್ಟಿದ್ದಾನಿಲ್ಲೋ. ನನಗೆ ತ್ರಾಸ ಹೆಚ್ಚಾಗೈತಿ, ನಿಂದೆಲ್ಲಿ ಕೇಳಿ ಹೋಗಿ ಉರ್ಲು ಹಾಕೊಳ್ಳೋ ಅಂದ್ರೆ ಆಕೆ ಅದೋ ಶಿಟ್ನಾಗ ಹಾಕಿಳಂದ್ರೆ ಆ ಪಾಪ ಯಾರಿಗೆ ಹತ್ತೈತೆ ಅಂದ್ರೆ ನೀವು ಇಲ್ವಾ? ಎಲ್ಲರಿಗೂ ಇರುವುದನ್ನ ಜೀವನದಾಗ ತ್ರಾಸ. ನೀ ಅಂಜಾಕೆ ಹೋಗಬೇಡ. ಇಷ್ಟರ ಏನಾಗ ಬರ್ತೈತಿಲ್ಲ, ಇದು ಒಳ್ಳೆಯದು. ಮತ್ತು ಇಷ್ಟು ಮಾಡ್ರಾಗ್ದನ್ನ ಜೀವನದಲ್ಲಿ ಏನಾಗ್ತಾಳ್ರಿ? ಇಲ್ಪ ಎಲ್ಲರಿಗೂ ತ್ರಾಸು ಬಂದಾವ, ನನ್ನೇನು ತ್ರಾಸು ದೊಡ್ಡದಲ್ಲ. ನಾ ಇನ್ನು ಮುಂದೆ ಏನು ಮಾಡಬೇಕು? ಆ ತ್ರಾಸವನ್ನು ಕಷ್ಟವನ್ನು ಸಹನ ಮಾಡ್ಕೋಬೇಕು ಅನ್ನತಕ್ಕಂಥ ಭಾವನೆ ಅಕ್ಕಿ ಮನುಷ್ಯನಾಗ ಬಂದ್ರೆ ನೀವು ಪುಣ್ಯ ಮಾಡಿದಂಗೆ. ಮತ್ತೇನಿಲ್ಲ, ಅರವಟ್ಟಿಗೆ ಹಾದಿಗೆಟ್ಟು ಇದನ್ನು ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಪರರಿಗೆ ಒಟ್ಟು ಉಪಕಾರ ಮಾಡ್ರಿ. ನೀವು ಅಪಕಾರ ಮಾತ್ರ ಮಾಡಬೇಡ್ರಿ. ಅಪಕಾರ ಮಾಡಬಾರ್ದ್ರಿ. ನಾವು ಅಪಕಾರದಿಂದ ಏನಾಗ್ತದಂದ್ರೆ ದುಃಖ ಆಗ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ಬೇಕು. ಅದನ್ನು ಹೇಳ್ತಾ ಇದ್ದಾರೆ ಸುಭಾಷಿತಕರು ಇವತ್ತು. ಅದಕ್ಕಾಗಿ ಅಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ. ನದಿಗಳು ಹರಿತಾ ಇದ್ದಾವೆ. ಯಾರಿಗೋಸ್ಕರವಾಗಿ ಹರಿತಾ ಇದ್ದಾವೆ ನದಿಗಳು? ಹೊಳಿ ಹರಿಯತಾವಿಲ್ರಿ. ಯಾರಿಗೋಸ್ಕರವಾಗಿ ತನ್ನ ನೀರು ಕುಡಿಯಕ್ಕೆ ಬರ್ತದೆ ಏನವಕ್ಕ? ಇನ್ನೊಬ್ಬರ ಸಲುವಾಗಿ ಜಡವಾದ ನದಿ, ಜಡವಾದ ಗಿಡ ಇನ್ನೊಬ್ಬರ ಸಲುವಾಗಿ ಅದ. ಒಂದು ಬಳಕ ನೀ ಅರಿವಿದ್ದ ಮನುಷ್ಯ, ನೀವು ಒಬ್ರಿಗೆ ಉಪಕಾರ ಆಗಿದೆಯೇನ ಕೇಳು ತತ್ಪರೀತಿ ಅವರು. ನಿನ್ನಷ್ಟಕ್ಕೆ ನೀ ಬದುಕಬೇಡ. ನಿನ್ನಷ್ಟಕ್ಕೆ ನೀ ಬದುಕುದಂದ್ರೆ ಒಂದು ನಾಯಿ ಬದುಕ್ತದ ಪುಣ್ಯಾತ್ಮರೇ. ಇನ್ನೊಬ್ಬರು ಮನೆ ಕಾವಲ ಮಾಡಿ ಹಚ ಹುಚ ಅಂದ ಒಂದು ನಾಯಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ತದೆ. ನೀ ಮನುಷ್ಯನಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಲ್ಲ ಅಂದ್ರೆ ಅದಕ್ಕಿಂತ ಕಡೆ ಆಗಿದೆ ನಮ್ಮ ಜೀವನ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡು. ಅದು ಹೇಳಲಿಲ್ಲ ಅವ್ರೆ ನೋಡ್ರಿ, ಅದು ನಾ ಇಲ್ಲೇ ಬತ್ ನೋಡ್ರಿ. ಅದಕ್ಕಾಗಿ ಹೇಳ್ತಾರೆ ಪರೋಪಕಾರ್ಥಂ ಇದಂ ಶರೀರಂ. ಆಕಳಾದಿಗಳು ಹಿಂಡ್ತಾ ಇದ್ದಾವ. ಯಾರಿಗೋಸ್ಕರವಾಗಿ ಹಿಂಡ್ತಾವ್ರಿ? ಅವು ತಮ್ಮ ಹಾಲು ತಾವು ಕುಡಿತಿದ್ವು ಅಂದ್ರೆ ನೀವು ಸಾಕ್ತಿದ್ರೇನ? ಸಾಕ್ತಿದ್ರಿ? ಅವು ನಿಮ್ಮ ಸಲುವಾಗಿ ಹಾಲನ್ನು ಕೊಡ್ತಾ ಇದ್ದಾವೆ, ನಿಮ್ಮ ಸಲುವಾಗಿ ಕರು ಆದಿಗಳನ್ನ ಕೊಡ್ತಾ ಇದ್ದಾವೆ, ನಿಮ್ಮ ಸಲುವಾಗಿ ಏನೆಲ್ಲ ಮಾಡ್ತಾ ಇದ್ದಾವೆ. ಆದರೆ ನೀ ಯಾರಿಗೇನು ಮಾಡಿದಿ? ನೀವು ಹುಟ್ಟಿದಾಗಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗುವುದನ್ನು ಏನಾರೇ ಮಾಡಿದೀನ?
ಮಾಡಿದೇನ್ರಿ ಅದಕ್ಕಾಗಿ ಅಂದ್ರೆ ಅವರು ಪರೋಪಕಾರ್ಥಂ ಇದಂ ಶರೀರಂ, ಈ ಶರೀರ ಯಾವುದಕ್ಕೋಸ್ಕರವಾಗಿ ಬಂದದ ಅಂದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಲಿಕ್ಕೆ ಬಂದದ ಪುಣ್ಯಾತ್ಮರೇ. ಏನಾಗಿತ್ತು ಅಂದರೆ ಇದನ್ನೊಂದು ದೃಷ್ಟಾಂತ ಹೇಳಿ ಮುಗಿಸ್ತಾನೆ ನಾನು. ಲಿಂಗರಾಜ್ ದೇಸಾಯಿ ಅಂತ ದೊಡ್ಡ ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ರೀ, ದೊಡ್ಡ ಶ್ರೀಮಂತ ಪುಣ್ಯಾತ್ಮ. ಎಷ್ಟೋ ಕೂರಿಗಟ್ಲೆ ಹೊಲ ಇತ್ತು, ಹೊಲ ಇತ್ತು. ಹೊಲ ಇರೋಣ ಏನಾಯಿತು ಪುಣ್ಯಾತ್ಮರೇ ಅಂದ್ರೆ ಗಿಡದಾಗ ಹೊಲದಾಗ ಎಷ್ಟೋ ಜನ ಆಳುಗಳು ದಿನ ಒಂದು 100-200 ಮಂದಿ ಕೆಲಸಕ್ಕೆ ಬರ್ತಿದ್ರು. ಅದ್ರಾಗ ಎಷ್ಟೋ ಜನ ಬಡವರಿದ್ರು ಪಾಪ, ಎಷ್ಟೋ ಜನ ತಿನ್ನಕ್ಕೆ ಕೂಳಿಲ್ದವ್ರು ಇದ್ದರು. ಅಟ್ರಾಗ ಒಬ್ಬಕ್ಕೆ ಗಂಡಸತ್ತು ಹೆಣ್ಮಗಳು, ವಿಧವಾ ಹೆಣ್ಮಗಳು, ಒಂದು 5 ವರ್ಷದ ಮಗನನ್ನು ಕರೆದುಕೊಂಡು ದಿನ ಕೆಲಸಕ್ಕೆ ಬರ್ತಿದ್ರು ಪಾಪ. ಮನ್ಯಾಗ ತಿನ್ನಕ್ಕೇನು ಇರಲಿಲ್ಲ. ಮತ್ತು ಹೊಲದ ತುಂಬೆಲ್ಲ ಮಾವಿನ ಗಿಡ ಇದ್ದು ಈಗ ಹೆಂಗೆ ಮಾವಿನ ಸೀಸನ್ಲ ಇದೆ, ಹಂಗೆ ಹಣ್ಣೆಲ್ಲ ಸುರಿದಿದ್ದು. 5 ವರ್ಷದ ಬಾಲಕ ಪಾಪ, ಅದಕ್ಕೇನು ಗೊತ್ತ್ರಿ, ಗಿಡದಾಗ ಹಣ್ಣು ಹೂವು ನೋಡ್ರಿ ಮನಸ್ಸು ಕೆಳುವುದೇ ಇಲ್ಲ. ಮತ್ತು ಅದ್ರಾಗ ಏನು ಮಾಡ್ತು ಅಂದ್ರೆ ಒಂದು ಕಲ್ಲು ತಗೋತ್ರಿ, ಆ ಮಾವಿನ ಗಿಡಕ್ಕೆ ಒಗೆದು ಬಿಡ್ತು. ಮಾವಿನಕಾಯಿಯನ್ನು ಕೆಳಗೆ ಬಿತ್ತು ಕರೆ, ಅದು ಕಲ್ಲು ಹೋಗಿ ಯಾರಿಗೆ ಕುಯ್ತು ಅಂದ್ರೆ ದೇಸಾಯಿಗೆ ಕುಯ್ತ್ರಿ. ಅದು ದೇಸಾಯಿ ಕುಯ್ತ್ರಿ, ಜೋರೇ ಬೀಸಿ ಹೋಗ್ಬಿಟ್ಟು ಕುಂಡು ತಡ ಇಲ್ಲ. ಅದೇನಾಯ್ತು ರೀ, ರಕ್ತ ಸುರ್ಯಾಕೈತು. ಮೊದಲ ಶ್ರೀಮಂತ ದೇಸಾಯಿ ಎಲ್ಲರೂ ಓಡ್ಕೋತ ಬಂದರು. ಬಂದು ಕೇಳ್ತಾ ಇದ್ದಾರೆ, ಯಾರು ಕಲ್ಲು ಹೋಗಿದ್ರು ಪಾಪ. ಅದು ಅಟ್ರೋ ಸುದ್ದಿ ಆ ಹೊಲ ಏನು ಕಸ ತೆಗಿತೀಳಲ್ರಿ, ಆ ಹೆಣ್ಮಗಳಿಗೆ ಗೊತ್ತಾಯ್ತು, ತನ್ನ ಮಗ ಹೋಗಿದ್ದ. ನಾನು ಆಕೆ ನಡಗಾಕೆ ಚಾಲೂ ಮಾಡಿಳ್ರಿ ಪಾಪ. ದಿನ ದುಡಿದು ಅದ ಹೊಲ್ದಾಗ ತಿಂತಿದ್ರು, ತಪ್ಪಲಾರ್ದೆ ಆ ಹೊಲಕ್ಕೆ ಬರ್ತಿದ್ರು. ಇನ್ನು ಮೊದಲ ಇವರು ಶ್ರೀಮಂತರು, ನನ್ನ ಮಗ್ ಏನು ಮಾಡ್ತಾರೆ ಅಂಬಲ್ಲ, ನನಗೇನು ಮಾಡ್ತಾರೆ ಅಂಬಲ್ಲ ಅನ್ನತಕ್ಕಂಥ ಭಯ ಆಕೆಯಲ್ಲಿ ಏನು ಮಾಡ್ತೀರಿ, ನಡಗಾಕ ಚಾಲೂ ಮಾಡು. ಎಲ್ಲರೂ ಕೂಡು, ಯಾರು ಹೋಗೋತಾರಕ್ಕಲ್ಲ, ಕರ್ಕೊಂಬರ್ರಿ ಅವ್ರನ್ನ ಅಂದ್ರಿ. ಹುಡುಗ ಹೋಗಿ ನಿಂತು, ಆ ಹೆಣ್ಮಗಳು ನಿಂತು. ದೇಸಾಯಿಗಳು ಆ ಹುಡುಗನ ಮಾರಿಯನ್ನು ನೋಡ್ರು, ಪಾಪಕ್ಕೆ ಅಂಜುದನ್ನು ತಿಳ್ಕೊ ತಡ ಇಲ್ಲ. ಮುಂದೆ ಏನಾಯಿತು ಪುಣ್ಯಾತ್ಮರೇ ಅಂದ್ರೆ ಏನಿಲ್ಲ, ಆ ಹುಡುಗ ಏನು ಮಾಡೋನು, ಈ ಗಿಡಕ್ಕೆ ಕಟ್ಟಿ ಹಾಕಿ ಬಡಿನು ಅಂದ್ರಿ. ಅಂದರು ಪಾಪ. ಆಕೆ ಅವು ಅಳಾಕತ್ತು. ಆಗ ದೇಸಾಯಿ ಅಂತ ಇದ್ದಾನೆ, ಲಿಂಗರಾಜ್ ದೇಸಾಯಿ, ಇಲ್ಲ ಇದು ಇನ್ನೊಂದು 2 ದಿವಸ ಬಿಟ್ಟು ನಾ ಏನು ಮಾಡ್ಬೇಕು ಅನ್ನೋದು ಹೇಳ್ತಾನು, ಈಗ ಎಲ್ಲರೂ ಹೋಗಿಬಿಡ್ರಿ ಅಂದರು. ಅದು ಭೋಕ ಬಿದ್ದಿತ್ತಿರ್ತೇಲಿ, ರಕ್ತ ಸುರಿತಿತ್ತು. ದವಾಖಾನೆಗೆ ಹೋದ್ರು. 8 ದಿನ ಆಗೋ ತಡ ಇಲ್ಲ. ತಾಯಿಗೆ ಚಿಂತೆ ಇರಲ್ಲ, ನನ್ನ ದಗದ ಬಿಡಿಸಿರಂದ್ರೆ ಹೆಂಗೆ, ನನ್ನ ಹೊಟ್ಟೆ ಹೆಂಗೆ ತುಂಬುದ, ನನ್ನ ಮಗ ಏನಾರು ಮಾಡ್ರಿ ಹಿಂಗೆ 8 ದಿವಸ ಚಿಂತೆ ಮಾಡ್ಕೋತ ಹಾಳ್ರಿ. ಮುಂದೆ 8 ದಿವಸ ಆಗೋ ತಡ ಇಲ್ಲ, ಎಲ್ಲರೂ ಕೂಡ್ರು. ಆ ತಾಯಿನೂ ಕರೆದ್ರು, ಆ ಮಗನೂ ಕರೆದ್ರು. ಆಗ ಲಿಂಗರಾಜ ದೇಸಾಯಿ ಅಂತ ಇದ್ದಾರೆ ಪುಣ್ಯಾತ್ಮರೇ. ಅವರೆಲ್ಲ ತಿಳಿದ್ರು ಹೋದವ್ರು. ಅವು ನ್ಯಾಯವನ್ನು ಕೋರ್ಟಿಗೆ ಹಾಕ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡ್ತಾರಂತ ಎಲ್ಲ ತಿಳಿದಿದ್ರು. ಆದರೆ ಲಿಂಗರಾಜ ದೇಸಾಯಿ ಅಂತ ಇದ್ದಾರೆ, ಜಡವಾದ ಗಿಡದಂಥ ಗಿಡ ಕಲ್ಲು ಒಗದ ಹಣ್ಣನ್ನು ಕೊಡ್ತದೆ. ನಾ ತಿಳಿದವಾಗಿ ನಾ ಹಂಗೆ ಮಾಡಿರೋ ತಪ್ಪಾಗ್ತದೆ. ಆ ಗಿಡ ಹಣ್ಣು ಕೊಡ್ತದ ಅಂದ ಬಳಕ ನನಗೆ ಆ ಕಲ್ಲು ಬಂದದ ಅಂದ್ಬೇಕು. ನಾ ಏನು ಮಾಡ್ತಾ ಇದ್ದೇನು, ಈ ಗಿಡ ಇದ್ದದ್ದು ಹೊಲ ಎಲ್ಲ ಆ ಬಾಲಕನಿಗೆ ಹಚ್ಚಿ ಬಿಡ್ತಾನಂತ ಬರೆದು ಬಿಡ್ತಕ್ಕಂಥ. ಪರೋಪಕಾರ್ಥಂ ಇದಂ ಶರೀರಂ, ಪರರ ಸಲುವಾಗಿ ಒಂದು ಸ್ವಲ್ಪ ಬದುಕಬೇಕಾಗ್ಯದ ನಾವು. ಯಾಕೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದ ಆರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಅವ್ರಿಗೆ ಮಕ್ಕಳು ಇರಲಿಲ್ಲ ಪುಣ್ಯಾತ್ಮರೇ. ಶಿರ್ಸಂಗಿ ದೇಸಾಯಿಗೆ ಮಕ್ಕಳು ಇರಲಿಲ್ಲ. ಅತ್ನಿ ಮುರುಗೇಂದ್ರ ಶಿವಗಳ ಕಡೆ ಬರ್ತಾ ಇದ್ದಾರೆ, 2 ಗಂಡ ಹೆಂಡತಿ ಬಂದಾಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರವನ್ನು ಮಾಡಿದಾಗ ಆಗ ಅತ್ನಿ ಮುರುಗೇಂದ್ರ ಶಿವ ಕೇಳ್ತಾ ಇದ್ದಾರೆ, ಇಲ್ಲ ನಾ ಇನ್ನೊಂದು ಮದುವೆ ಮಾಡ್ಕೋಬೇಕು ಮಾಡೀನಿ ಹೆಂಗಪ್ಪ ಅಂತ ಕೇಳು. ಆಗ ಅತ್ನಿ ಮುರುಗೇಂದ್ರ ಶಿವಗ ಅಂತ ಇದ್ದಾರೆ, ಇನ್ನೊಂದು ನೀವು ಮದುವೆ ಮಾಡ್ಕೊಂಡ್ಕರೆ ಅದಕ್ಕೂ ಮಕ್ಕಳು ಆಗಲಿಲ್ಲ ಅಂದ್ರೆ ಹೆಂಗೆ ಅಂದ್ರು ಅವ್ರು. ಹಂಗಾರೆ ಏನು ಮಾಡಲಿಪ್ಪ ಅಂದ್ಕೊಳ್ಳ ಇಲ್ಲ, ನಿಂದೇನು ಆಸ್ತಿ ಐತ್ಲ ಅದೇನು ಮಾಡು, ದೊಡ್ಡ ಕಾಲೇಜನ್ನು ಕಟ್ಟಿಬಿಡು. ಆ ಕಾಲೇಜದಲ್ಲಿ ಎಷ್ಟು ಹುಡುಗರು ಶಿಕ್ಷಣವನ್ನು ತಗೋತಾರಲ್ಲ ಅವೆಲ್ಲ ನಿನ್ನೂ ಮಕ್ಕಳು ಅಂತ ತಿಳ್ಕೊಂಡ್ರು. ಹಂಗೆ ಮಾಡಿರಿ ಪುಣ್ಯಾತ್ಮರೇ. ಇನ್ನೂ ಅವ್ರ ಹೆಸರು ಉಳಿದದ. ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ, ನಮ್ಮಷ್ಟಕ್ಕೆ ನಾವು ಬದುಕುವುದು ಇದು ಬದುಕಲ್ಲ. ನೀನು ಮಾಡು, ಇನ್ನೊಬ್ಬರಿಗೆ ಉಪಯೋಗ ಆಗುವಂಗೆ ನೀ ಬದುಕಿದೆ ಅಂದ್ರೆ ನಿನ್ನ ಜೀವನ ಅನ್ನತಕ್ಕಂಥ ಸಾರ್ಥಕ ಆಗ್ತಾ ಇದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ, ನಿಮಗೂ ಕೊಡಲಿ ಅಂತ ಹೇಳ್ತಾ ನನ್ನ ವಾಗರೂಪ ಸೇವೆಯನ್ನು ಮುಗಿಸ್ತಾ ಇದ್ದೇನೆ. ಹರೋಂ ತತ್ಸತ್, ಹರೋಂ ತತ್ಸತ್.
ಇಲ್ಲಿಯವರೆಗೆ ಮಾತಾಜಿಯವರು ಬಹು ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಉಪದೇಶವನ್ನು ಮಾಡಿದ್ದಾರೆ. ಅವರಿಗೂ ಕೂಡ